ಹಾಯ್ ಸ್ವಾದ ಸ್ಟೂಡೆಂಟ್ಸ್, ಯಾರು ಆನ್ಲೈನ್ ಎಕ್ಸಾಮ್ಗೆ ನೀವು ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಲ್ಲ, ಅವರಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನ ನಾನು ಹೇಳ್ತೀನಿ. ಅವನ್ನ ಕ್ಲೀನಾಗಿ ಕೇಳಿಸ್ಕೊಂಡು ನೀವು ಫಾಲೋ ಮಾಡಿ. ನಾನು ನಿಮ್ಮೆಲ್ಲರಿಗೂ ಸಹ ಸ್ಟೂಡೆಂಟ್ ಲೀಸ್ಟ್ನ ಕೊಡ್ತೀನಿ. ಲೀಸ್ಟ್ ಕೊಟ್ಟ ತಕ್ಷಣ ಮತ್ತು ಕೆಲವೊಂದು ಡೀಟೇಲ್ಸ್ನ ನಾನು ಗ್ರೂಪಲ್ಲೂ ಸಹ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೀವೇನು ಫಸ್ಟು ಸ್ಟಾರ್ಟಿಂಗಲ್ಲಿ ಅವರು ಅಪ್ಲಿಕೇಶನ್ ನಾನು ನಿಮಗೆ ಕೊಡೋ ಲೀಸ್ಟಲ್ಲಿರೋ ಫೋನ್ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಹೇಳ್ಬೇಕು, ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಓದ್ತಾ ಇರೋ ಕಾಲೇಜಿಂದ ನಾವು ಕಾಲ್ ಮಾಡ್ತಾಯಿದ್ದೀವಿ, ನಿಮ್ಮ ಮಗ ಅಥವಾ ಮಗಳು ಸ್ವಾದ ಫೌಂಡೇಶನ್ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದ್ದಾರೆ ಅಂತ ತಿಳಿಸಿ. ಇನ್ ಕೇಸ್ ಸ್ಟೂಡೆಂಟ್ ಏನಾದರೂ ಮನೆಯಲ್ಲಿದ್ದರೆ ಅವರು ಸ್ಟೂಡೆಂಟ್ ಜೊತೆ ನೀವು ಮಾತಾಡಿ ಆನ್ಲೈನ್ ಎಕ್ಸಾಮ್ ಯಾವಾಗ ತಗೋತೀರಾ ಅಂಥೇಳಿ ಅವ್ರನ್ನ ಕೇಳಿ. ಯಾಕಂದರೆ ಜನ್ರಲ್ಲಾಗಿ ಆನ್ಲೈನ್ ಎಕ್ಸಾಮ್ ತಗೊಳ್ಳೋದಕ್ಕೆ 15 ದಿವಸ ಟೈಮ್ ಇರುತ್ತೆ. ನಾನು ನಿಮಗೆ ಅದು ಸ್ಟಾರ್ಟಿಂಗ್ ಡೇಟು ಎಂಡಿಂಗ್ ಡೇಟು ಗ್ರೂಪಲ್ಲಿ ಹಾಕ್ತೀನಿ. ನೀವು ಟೋಟಲ್ 15 ದಿವಸ ಅವ್ರಿಗೆ ಆನ್ಲೈನ್ ಎಕ್ಸಾಮ್ ತಗೊಳ್ಳೋದಕ್ಕೆ ಟೈಮ್ ಇರುತ್ತೆ. ಆನ್ಲೈನ್ ಎಕ್ಸಾಮ್ ಬಂದು 45 ನಿಮಿಷ ಇರುತ್ತೆ. SSLC ಮ್ಯಾಥಮೆಟಿಕ್ಸ್ ರಿಲೇಟೆಡ್ಡು, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಸಹ ತೊಗೋಬೋದು ಅಂತೇಳಿ ಅವ್ರಿಗೆ ತಿಳಿಸಿ. ಮತ್ತು ಎಕ್ಸಾಮು ಯಾವಾಗ ಸಾಧ್ಯವಾದಷ್ಟು ಬೇಗ ತೊಗೊಳ್ಳಿ ಅಂಥೇಳಿ ಅವರಿಗೆ ಮೋಟಿವೇಶನ್ನ ನೀವು ಮಾಡಿ. ಮತ್ತು ನಾನು ನಿಮಗೆ ಕೊಡ್ತಕ್ಕಂಥ ಶೀಟಲ್ಲಿ ಅವ್ರದ್ದು ಅಪ್ಲಿಕೇಶನ್ ನಂಬರ್ ಇರುತ್ತೆ. ಅಪ್ಲಿಕೇಶನ್ ನಂಬರ್ ಯಾವ ಥರ ಅಂತಂದರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ದು BLR 2526 ಅಂತೇಳಿ ಸ್ಟಾರ್ಟ್ ಆಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ದು CBP ಇಂದ ಸ್ಟಾರ್ಟ್ ಆಗುತ್ತೆ. ಚಿತ್ರದುರ್ಗ ಡಿಸ್ಟಿಕಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ದು CDG 2526 ಅಂತ. ಮತ್ತು ತುಮಕೂರು ಡಿಸ್ಟಿಕಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ದು TUM ಅಂತ ಸ್ಟಾರ್ಟ್ ಆಗುತ್ತೆ. ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಯೂಸರ್ ನೇಮು BLA ಅಂತೇಳಿ ಸ್ಟಾರ್ಟ್ ಆಗುತ್ತೆ. ಸ್ಟೂಡೆಂಟ್ಸ್ಗಳು ಎನಿ ಸ್ಮಾರ್ಟ್ಫೋನಿಂದ ಅವರು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಅವರು ಅಪ್ಲಿಕೇಶನಲ್ಲಿ ಕೊಟ್ಟಿರ್ತಕ್ಕಂಥ ಫಸ್ಟು ಪ್ರಯಾರಿಟಿ ನಂಬರ್ಗೆ ನಾವು ಯೂಸರ್ ನೇಮು, ಪಾಸ್ವರ್ಡು, ಲಿಂಕು ಎಲ್ಲದನ್ನು ಸಹ ಆ ನಂಬರ್ಗೆ SMS ಅಂತಂದರೆ ನಿಮಗೆ ಬ್ಯಾಂಕಿಂದ ದುಡ್ಡು ಡೆಬಿಟ್ ಆದರೆ ಅಥವಾ ಕ್ರೆಡಿಟ್ ಆದರೆ ನಿಮಗೆ ಮೆಸೇಜಸ್ ಬರುತ್ತಲ್ಲ, ಆ ಥರ ಸ್ಟೂಡೆಂಟ್ಸಿಗೆ ನಾವು ಕಳಿಸಿರ್ತೀವಿ. ಅದನ್ನು ಅವ್ರು ನೋಡ್ಕೊಳ್ಳೋದಕ್ಕೆ ಕೇಳಿ. ಇನ್ ಕೇಸ್ ನಮಗೆ ಬಂದಿಲ್ಲ ಅಂತಂದರೆ ನಾನು ನಿಮಗೆ ಯೂಸರ್ ನೇಮ್ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ, ಅವ್ರ ಸ್ಟೂಡೆಂಟ್ ಅಪ್ಲಿಕೇಶನ್ ನಂಬರು, ಲಿಂಕು ಮತ್ತು ಪಾಸ್ವರ್ಡ್ ಎಲ್ಲರಿಗೂ ಯೂನಿವರ್ಸಲ್ ಆಗಿ ಇರುತ್ತೆ. ಅದು ಪಾಸ್ವರ್ಡ್ ಏನು ಅನ್ನೋದನ್ನು ನಾನು ನಿಮಗೆ ನಂತರ ತಿಳಿಸ್ತೀನಿ, ಈಗಿನ್ನೂ ಫೈನಲೈಸು ಆಗಿಲ್ಲ. ಮತ್ತು ನೀವು ಕಾಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸ್ಟೂಡೆಂಟ್ಸುಗಳು ನಿಮಗೆ ಫೋನ್ ಮಾಡ್ಬೋದು, ನಾನು ಅಪ್ಲೈ ಮಾಡಿದ್ದೆ ಅಂಥೇಳಿ ಅವ್ರಿಗೆ ಹೇಳಿ. ನೀವು ಎಲಿಜಿಬಲ್ ಇದ್ದರೆ ಅಂದರೆ ಟೋಟಲ್ ಪರ್ಸೆಂಟೇಜು 70, ಅಂದರೆ SSLCಲಿ 438 ಅದಕ್ಕಿಂತ ಎಬೋ ಇರಬೇಕು. ಮತ್ತು 400 ಟೋಟಲ್ 70% ಮತ್ತು ಕೋರ್ ಸಬ್ಜೆಕ್ಟ್ ಅಂತ ಕರೀತಾರೆ. SSLCಲಿ ಕೋರ್ ಸಬ್ಜೆಕ್ಟ್ ಯಾವ್ಯಾವುದು ಅಂತಂದರೆ ಮ್ಯಾಥಮೆಟಿಕ್ಸು, ಸೈನ್ಸು ಮತ್ತು ಸೋಷಿಯಲ್ ಸೈನ್ಸು. ಈ 3 ಸಬ್ಜೆಕ್ಟ್ ಸೇರಿ 210 ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಟೋಟಲ್ ಪರ್ಸೆಂಟೇಜು 70, 438 ಆ್ಯಂಡ್ ಎಬೋ, ಮತ್ತು ಕೋರ್ ಸಬ್ಜೆಕ್ಟು 210 ಆ್ಯಂಡ್ ಎಬೋ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಮಾತ್ರ ಆನ್ಲೈನ್ ಎಕ್ಸಾಮ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಅವ್ರಿಗೆ ತಿಳಿಸಿ. ಇಲ್ಲಾಂತಂದರೆ ನೀವು ಎಲಿಜಿಬಲ್ ಇದ್ದರೆ ನಿಮಗೆ ಕಾಲ್ ಮಾಡ್ತಾರೆ, ರಿಸೀವ್ ಮಾಡಿ ಅವರು ಅಂತ ಹೇಳಿ. ಯಾಕಂದರೆ ಕೆಲವು ಕಾಲೇಜಿಂದ ಜಾಸ್ತಿ ಜನ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರೆ. ನಾವು ಆವಾಗ 2 ಅಥವಾ 3 ಜನ ವಾಲಂಟಿಯರ್ಸ್ಗೆ ನಾವು ಡೀಟೇಲ್ಸ್ನ ಕೊಟ್ಟಿರ್ತೀವಿ, ಅದಕ್ಕೋಸ್ಕರ. ಮತ್ತು ಎಷ್ಟೋ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಆ ಲಿಂಕ್ ಓಪನ್ ಆದಮೇಲೆ ಅಲ್ಲಿ ಯೂಸರ್ ನೇಮ್, ಲಾಗಿನ್ ID ಅಂತೆಲ್ಲ ಕೇಳ್ತಾ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಎಷ್ಟೋ ಜನ ಸ್ಟೂಡೆಂಟು ತಮ್ಮ ಹೆಸರನ್ನ ಹಾಕ್ತಾರೆ, ಅದು ರಾಂಗು. ಅದು ಯೂಸರ್ ನೇಮು ಅಥವಾ ಲಾಗಿನ್ ID ಅಂತ ಕೇಳಿದಾಗ ಅವ್ರ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಅಲ್ಲಿ ಎಲ್ಲ ಫಸ್ಟ್ ಎಲ್ಲ ಕ್ಯಾಪಿಟಲ್ ಲೆಟ್ರಲ್ಲಿರುತ್ತೆ. ಅದನ್ನು ಅವರು ಫಸ್ಟು ಕ್ಯಾಪಿಟಲ್ ಲೆಟ್ರು, ಆಮೇಲೆ ಡಿಜಿಟ್ ಇರುತ್ತೆ. ಈಗ ಎಕ್ಸಾಂಪಲ್ಲು ಅವರು ಬೆಂಗಳೂರು ರೂರಲ್ ಅಂದ್ಕೊಳ್ಳಿ, BLR 2526 ಅಂತ ಬಂದು ಅವ್ರದ್ದು ಮುಂದೆ ನಂಬರ್ ಬಂದಿರುತ್ತೆ. ಆ ನಂಬರ್ನ ಅವರು ಹಾಕಬೇಕು ಅಂತ ನೀವು ಹೇಳಿ. ಎಲ್ಲೂ ಸಹ ಸ್ಪೇಸ್ ಕೊಡೋಂಗಿಲ್ಲ. BLR ಆದಮೇಲೆ ಸ್ಪೇಸ್ ಕೊಡೋದು, CBP ಆದಮೇಲೆ ಸ್ಪೇಸ್ ಕೊಡೋದು, ಆ ಥರ ಇರಲ್ಲ. ಕಂಟಿನ್ಯೂಸ್ ಆಗಿ ಫಸ್ಟ್ 3 ಲೆಟರ್ನ ಕ್ಯಾಪಿಟಲ್ ಟೈಪ್ ಮಾಡಿಬಿಟ್ಟು ಆ ಡಿಜಿಟ್ ಏನಿದೆ ಅಪ್ಲಿಕೇಶನ್ ನಂಬರ್ನ ಆ್ಯಸ್ ಇಟ್ ಈಸ್ ಅವರು ಎಂಟರ್ ಮಾಡಬೇಕು. ಮತ್ತು ಪಾಸ್ವರ್ಡು ನಾನು ಸದ್ಯಕ್ಕೀಗ ಇನ್ನೂ ಏನೋ ಅಂತ ಫೈನಲೈಸ್ ಆಗಿಲ್ಲ, ಅದಾದಮೇಲೆ ಗ್ರೂಪಲ್ಲಿ ತಿಳಿಸ್ತೀನಿ. ಆಲ್ಮೋಸ್ಟು ಪಾಸ್ವರ್ಡು
ಯೂನಿವರ್ಸಲ್ ಆಗಿ ಅಂದರೆ ಎಲ್ಲರಿಗೂ ಒಂದೇ ಇರುತ್ತೆ. ಅದು ಏನು ಪಾಸ್ವರ್ಡು ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಯಾರು ಸ್ಟೂಡೆಂಟ್ಸ್ಗಳಿಗೆ ಇಂಟ್ರೆಸ್ಟ್ ಇರೋ ಟಿಕ್ ಮಾಡಿಕೊಂಡು ಇದು ಮಾಡಿ, ಅಟ್ಲೀಸ್ಟ್ ಒಂದು ದಿವಸಕ್ಕೆ 3 ಜನ ಅಥವಾ 4 ಜನನ ನೀವು ಆನ್ಲೈನ್ ಎಕ್ಸಾಮ್ ತಗೊಳ್ಳೋ ಥರ ಮೋಟಿವೇಶನ್ನ ಮಾಡಿ, ಇದನ್ನೆಲ್ಲ ಅವ್ರಿಗೆ ಗೈಡ್ ಮಾಡಿ ನೀವು. ಮತ್ತು ಲೀಸ್ಟ್ನಲ್ಲಿರುವ ವಿದ್ಯಾರ್ಥಿಗಳ ಹತ್ರ ಮೊಬೈಲ್ ಫೋನ್ ಇಲ್ಲ ಅಂತಂದರೆ ಅವರು ಬೇರೆ ಯಾವುದಾದ್ರೂ ಸ್ಮಾರ್ಟ್ಫೋನಿಂದ ಅವರು ಯೂಸರ್ ನೇಮು ಪಾಸ್ವರ್ಡ್ನ ಅಟೆಂಡ್ ಆಗ್ಬೋದು. ಲೀಸ್ಟಲ್ಲಿರೋ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಮಾಡಿ. ಯಾರಾದರೂ ಬೇರೆಯವ್ರು ಕಾಲ್ ಮಾಡಿ ನಮ್ಗೆ ಅವ್ರ ಯೂಸರ್ ನೇಮ್ ಕೊಡಿ, ಇವ್ರ ಯೂಸರ್ ನೇಮ್ ಕೊಡಿ ಅಂತ ಕೇಳಬೇಡಿ. ಇನ್ ಕೇಸ್ ನಾ ಬೇರೆ ನಂಬರಿಂದ ಮಾಡ್ತಾಯಿದ್ದೀನಿ ಅಂತಂದರೆ ಅವರು ಹೆಸರು, ಅವರು ಅಪ್ಲಿಕೇಶನಲ್ಲಿ ಕೊಟ್ಟಿರೋ ಮೊಬೈಲ್ ನಂಬರ್ನ ಒಂದು ಸತಿ ವೆರಿಫಿಕೇಷನ್ ಮಾಡಿ ಅದು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂದರೆ ಅವರಿಗೆ ನೀವು ಕೊಡ್ಬೋದು. ಮತ್ತು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಕ್ರೀನ್ ಲಾಕ್ನ 10 ಮಿನಿಟ್ಸ್ಗೆ ಇಟ್ಕೊಳ್ಳೋದಕ್ಕೆ ಹೇಳಿ. ಯಾಕಂದರೆ ಪ್ರತಿಯೊಂದು ಕ್ವಶನ್ಗೂ ಅವರು ಥಿಂಕ್ ಮಾಡಿ ಬರಿಬೇಕಲ್ವಾ, ಅದಕ್ಕೋಸ್ಕರ ಎಕ್ಸಾಮ್ ಬರೆಯೋ ಟೈಮಲ್ಲಿ ಅಕ್ಕಪಕ್ಕ ಯಾರು ಇರಬಾರ್ದು ಆ ಥರ ಹೇಳಿ. ಮತ್ತು ಅದು ಸ್ಕ್ರೀನ್ ಲಾಕ್ನ 10 ನಿಮಿಷಕ್ಕೆ ಇಟ್ಕೊಳ್ಳೋದಕ್ಕೆ ಹೇಳಿ, ಪ್ರತಿಯೊಂದು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ. ಮತ್ತು ಯಾವುದಾದ್ರೂ ಆನ್ಲೈನ್ ಎಕ್ಸಾಮ್ನ ಅಟೆಂಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯಾವುದಾದ್ರೂ ಕಾಲ್ ಬಂದರೆ ರಿಸೀವ್ ಮಾಡಬೇಡಿ ಅಂತ ಹೇಳಿ. ಮತ್ತು ಯೂಸರ್ ನೇಮು ಪಾಸ್ವರ್ಡು ಎಲ್ಲ ಹಾಕಿದ ಮೇಲೆ ಅಲ್ಲಿ ಕೇಳುತ್ತೆ ಪ್ರೊಸೀಡು ಮತ್ತು ರೆಡಿ ಟು ಬಿಗಿನ್ನು ಅಂತೆಲ್ಲ ಕೇಳುತ್ತೆ. ಅದನ್ನ ಕ್ಲೀನಾಗಿ ಟಿಕ್ ಮಾಡಿ ಓಪನ್ ಆಗಿ ಫಸ್ಟ್ ಕ್ವಶನ್ ಓಪನ್ ಆಗೋವರೆಗೂ ನೀವು ಸಪೋರ್ಟ್ ಮಾಡಿ. ಫಸ್ಟ್ ಕ್ವಶನ್ ಓಪನ್ ಆದಮೇಲೆ ಮೇಲ್ಗಡೆ ಕನ್ನಡ ಮತ್ತು ಇಂಗ್ಲೀಷ್ ಅಂತೇಳಿ ಲ್ಯಾಂಗ್ವೇಜಸ್ ಇರುತ್ತೆ. ಅವ್ರು ಯಾವ ಲ್ಯಾಂಗ್ವೇಜಲ್ಲಿ ಅಟೆಂಡ್ ಮಾಡ್ತಾರೆ ಆ ಲ್ಯಾಂಗ್ವೇಜ್ನ ಟಿಕ್ ಮಾಡೋದಕ್ಕೆ ಹೇಳಿ. ಟಿಕ್ ಮಾಡಿಕೊಂಡು ಅವರು ಕೊನೆವರೆಗೂ ಅದೇ ಲ್ಯಾಂಗ್ವೇಜಲ್ಲೇ ಅಟೆಂಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಕ್ವಶನ್ಸ್ ಕನ್ನಡ, ಸ್ವಲ್ಪ ಕ್ವಶನ್ಸ್ ಇಂಗ್ಲೀಷಲ್ಲಿ ಮಾಡಬಾರ್ದು ಅಂತ ಇವನ್ನೆಲ್ಲ ನೀವು ಮುಂಚಿತವಾಗಿ ಹೇಳಿ. ಅವರು ಫಸ್ಟ್ನೇ ಕ್ವಶನ್ ಓಪನ್ ಆಯಿತು ಅಂದ ತಕ್ಷಣ ಅವರಿಗೆ ನೀವು ಕಾಲ್ ಕಟ್ ಮಾಡಿ ಅಟೆಂಡ್ ಮಾಡಿ ಅಂತೇಳಿ ಆಲ್ ದ ಬೆಸ್ಟ್ ಮಾಡಿಕೊಂಡು ನೀವು ಅದರಲ್ಲಿ ಟಿಕ್ ಮಾಡ್ಕೊಳ್ಳಿ, ಈ ಹುಡುಗಂದು ಈ ಸ್ಟೂಡೆಂಟ್ದು ಆಗಿದೆ ಅಂತ. ಮತ್ತು ಇಂಟರ್ನೆಟ್ಟು ಸ್ಪೀಡಾಗಿರಬೇಕು ಅಂತ ಹೇಳಿ. ಕಾಲು ಇದು ಅವರು ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಪೇಜ್ ಓಪನ್ ಆದಾಗ ಬೇರೆ ಸ್ಕ್ರೀನ್ಗಳು ಯಾವುದನ್ನು ಸಹ ಓಪನ್ ಮಾಡೋಂಗಿಲ್ಲ, ಮಿನಿಮೈಸ್ ಆ ಥರ ಆದರೆ ಟರ್ಮಿನೇಟೆಡ್ ಅಂತ ಬರುತ್ತೆ. ಆವಾಗ ಏನು ಮಾಡೋದಕ್ಕಾಗಲ್ಲ, ನೆಕ್ಸ್ಟ್ ಇನ್ನೂ ಒಂದು ಸತಿ ಓಪನ್ ಆಗಲ್ಲ. ಮತ್ತು ಕೆಲವೊಬ್ಬರು ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಸ್ಟಾರ್ಟ್ ಅಂತ ಲಾಗಿನ್ ಅಂತ ಕೊಟ್ಟಮೇಲೆ ಕೆಲವೊಂದು ಸತಿ ಕ್ಯಾಪ್ಚಾ ಕೇಳುತ್ತೆ. ಪ್ಲೀಸ್ ಸೆಲೆಕ್ಟ್ ಆಲ್ ಇಮೇಜಸ್ ವಿತ್ ಬಸ್, ಪ್ಲೀಸ್ ಸೆಲೆಕ್ಟ್ ಆಲ್ ಇಮೇಜಸ್ ವಿತ್ ಜೀಬ್ರಾ ಕ್ರಾಸಿಂಗ್, ಪ್ಲೀಸ್ ಸೆಲೆಕ್ಟ್ ಆಲ್ ಇಮೇಜಸ್ ವಿತ್ ಟ್ರೀ ಅಂತೆಲ್ಲ ಕೇಳ್ತಾ ಇರುತ್ತೆ. ಆವಾಗ ಆ ಬಾಕ್ಸಲ್ಲಿ ಅಲ್ಲಿ ಏನು ಕೇಳ್ತಾರೆ, ಎಕ್ಸಾಂಪಲ್ ಪ್ಲೀಸ್ ಸೆಲೆಕ್ಟ್ ಆಲ್ ಇಮೇಜಸ್ ವಿತ್ ಬಸ್ ಅಂತಂದರೆ ಅಲ್ಲಿ ಒಂದು 15 ಚಿತ್ರ ಇರ್ತವೆ, 15 ಅಥವಾ 16 ಚಿತ್ರ. ಆ ಚಿತ್ರದಲ್ಲಿ ಯಾವ್ಯಾವ ಬಾಕ್ಸಲ್ಲಿ ಬಸ್ ಇದೆ ಅವನ್ನ ಮಾತ್ರ ಬೇಗ ಕ್ಲಿಕ್ ಮಾಡಿ ವೆರಿಫೈ ಅಂತ ಕೊಡಬೇಕು. ಡಿಲೇ ಮಾಡಿದ್ರೆ ಮತ್ತೆ ಅದೇ ಥರ ಬರ್ತಾ ಇರುತ್ತೆ. ಆ ಥರ ನೀವು ಹೇಳಿ. ಫಸ್ಟ್ ಅವ್ರಿಗೆ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿ. ಯೂಸರ್ ನೇಮು ಪಾಸ್ವರ್ಡು ನಿಮ್ಮ ಹತ್ರನೇ ಇರುತ್ತೆ, ಅದನ್ನು ಕ್ಲೀನಾಗಿ ಹೇಳಿ. ಅದು ಪ್ರೊಸೀಡ್ ಅಂತ ಎಲ್ಲ ಇರುತ್ತೆ. ನಾನು ಇದ್ರ ಜೊತೆ ಅದು ವಿಡಿಯೋನು ಸಹ ಅಟ್ಯಾಚ್ ಮಾಡಿರ್ತೀನಿ, ಹೆಂಗೆ ಬರುತ್ತೆ ಪೇಜಸ್ ಅಂತ. ಅದನ್ನು ಕ್ಲೀನಾಗಿ ನೋಡಿಕೊಂಡು ನೀವು ಅವರಿಗೆ ಗೈಡ್ ಮಾಡಿ. ಫಸ್ಟ್ ಕ್ವಶನ್ ಓಪನ್ ಆಗತ್ತಲೇ ನೀವು ಕಾಲ್ ಕಟ್ ಮಾಡಿ ಅವರಿಗೆ ಆಲ್ ದ ಬೆಸ್ಟ್ ಹೇಳಿ ನೋಟ್ ಮಾಡ್ಕೊಳ್ಳಿ. ಫರ್ ಡೇ ಒಂದು 3 ಸ್ಟೂಡೆಂಟ್ಸ್ಗೆ ನೀವು ಮೋಟಿವೇಶನ್ ಮಾಡಿ ಅಟೆಂಡ್ ಮಾಡೋ ಥರ ಹೇಳಿ. ಏನಾದರೂ ನಿಮಗೆ ಗೊತ್ತಾಗಲಿಲ್ಲ, ಪ್ರಾಬ್ಲಮ್ ಬಂತು ಅಂತಂದರೆ ನನಗೆ ಕಾಲ್ ಮಾತ್ರ ಈ ಥರ ಬರುತ್ತೆ ನೋಡಿ. ನನಗೆ ಒಂದು ಡೆಮೋ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮ್ಮ ಹೆಸರು ಶೋ ಮಾಡುತ್ತೆ, ಇಲ್ಲಿ ನಿಮ್ಮ ಹೆಸರನ್ನ ಇಲ್ಲಿ ಶೋ ಮಾಡುತ್ತೆ. ಇದ್ರ ಕೆಳಗಡೆ ನೀವು ಎಲ್ಲ ಓದ್ಕೋಬೋದು. ಇಲ್ಲಿ ಕೆಲವೊಂದು ಸತಿ ನಿಮ್ಮ ಇಲ್ಲಿ ಇನ್ಸಲ್ ಏನಾದರೂ 1 ಅಥವಾ 2 ಚೇಂಜಸ್ ಇದ್ದರೆ ಅದೇನು ನೀವು ವರಿ ಆಗಬೇಡಿ, ಅದು ನಿಮ್ಮ ಯೂಸರ್ ಐ ಡಿ ಏನಿರುತ್ತೆ ಅದೇ ನಿಮಗೆ ಕನ್ಫರ್ಮು. ಇದು ಬಂದಮೇಲೆ ಇಲ್ಲಿ ನೋಡಿ ನಿಮಗೆ ಇದು ಕೊಟ್ಟಿರ್ತಾರೆ. ಇದಾದಮೇಲೆ ನೀವು ಇದನ್ನು ಕ್ಲೀನಾಗಿ ಓದ್ಕೊಂಡು ಇಲ್ಲಿ ಸ್ಕ್ರೀನ್ನ ಸ್ವಲ್ಪ ಇದು ಮಾಡತ್ಲೆ ಇಲ್ಲಿ ಪ್ರೊಸೀಡ್ ಅಂತ ಬರುತ್ತೆ, ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟಮೇಲೆ ಇಲ್ಲಿ ನಿಮ್ಮ ರೋಲ್ ಐ ಡಿ, ಕ್ಯಾಂಡಿಡೇಟ್ ನೇಮು ಅಂತೆಲ್ಲ ಕೇಳುತ್ತೆ. ಇಲ್ಲಿ ಈ ಬಟನ್ ಇದೆಯಲ್ಲ ಅಗ್ರಿ ಅನ್ನೋದನ್ನು ಕೊಟ್ಟು ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ನೀವು ಕ್ಲೀನಾಗಿ ಓದ್ಕೊಳ್ಳಿ. ವೆಲ್ಕಮ್ ಟು ಆನ್ಲೈನ್ ಎಕ್ಸಾಮ್ ಟೋಟಲ್ ಕ್ವಶನ್ಸ್ 18, ಟೋಟಲ್ ಟೈಮ್ಸ್ 45 ಮಿನಿಟ್ಸ್, ನೆಗೆಟಿವ್ ಮಾರ್ಕ್ಸ್ ಎಕ್ಸಾಮ್ ನೋ ಅಂತ ಇರುತ್ತೆ. ಇದನ್ನೆಲ್ಲ ಕ್ಲೀನಾಗಿ ಓದ್ಕೊಂಡು ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟುಡ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆಯಲ್ಲ, ಅಲ್ಲೊಂದು ಬಾಕ್ಸ್ ಇದೆ ನೋಡಿ. ಆ ಬಾಕ್ಸ್ನ ನೀವು ಕ್ಲಿಕ್ ಮಾಡಿ
ಐ ಆಮ್ ರೆಡಿ ಟು ಬಿಗಿನ್ ಅಂತೇಳಿ ಕೊಡಿ. ಆವಾಗ ರೆಡಿ ಟು ಬಿಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಗಮನಿಸಬೇಕು ಅಂತಂದರೆ, ನೀವು ಇಲ್ಲಿ ಟೈಮ್ ಓಡ್ತಾ ಇದೆ ನೋಡಿ, 45 ನಿಮಿಷ ನಿಮಗೆ ಟೈಮ್ ಇರುತ್ತೆ. ನೀವು ಇಲ್ಲಿ ಏನು ಗಮನಿಸಬೇಕು ಅಂತಂದರೆ, ನೀವು ಕನ್ನಡ ಮೀಡಿಯಮಲ್ಲಿ ಅಟೆಂಡ್ ಮಾಡ್ತೀವಿ ಅಂದರೆ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೋದು. ಇಂಗ್ಲೀಷ್ ಮೀಡಿಯಮ್ನ ಇಂಗ್ಲೀಷಲ್ಲೇ ಅಟೆಂಡ್ ಮಾಡ್ತೀವಿ ಅಂದರೆ ಇಂಗ್ಲೀಷ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ಒಂದು ನೀವು ಗಮನಿಸಿ, ನೀವು ಯಾವ ಲ್ಯಾಂಗ್ವೇಜ್ನ ಅಟೆಂಡ್ ಮಾಡ್ತಿರೋ, ಯಾವ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ತಿರೋ, ಕೊನೆಯವರೆಗೂ ನೀವು ಅದೇ ಲ್ಯಾಂಗ್ವೇಜಲ್ಲೇ ಮೂವ್ ಆಗಬೇಕಾಗುತ್ತೆ. ಇಂಗ್ಲೀಷ್ ಅಂತ ಆಟೋಮೆಟಿಕ್ ಅಲ್ಲಿ ಇರುತ್ತೆ. ನೀವು ಕನ್ನಡದಲ್ಲಿ ಬೇಕಾದ್ರೆ ಕನ್ನಡನ ಟಿಕ್ ಮಾಡಿದ್ರೆ ಅಲ್ಲಿ ಕ್ವಶನ್ಸು ಬರ್ತವೆ. ಮತ್ತು ಪ್ರತಿ ಕ್ವಶನ್ಸಿಗೆ ಆನ್ಸರ್ ಇಲ್ಲಿ ನೋಡಿ, ಡೌನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ 1ರಿಂದ 18 ಕ್ವಶನ್ಸು ಇದ್ದಾವೆ. ಈಗ ಪ್ರತಿ ಕ್ವಶನ್ಸ್ಗೆ ನೀವು ಓದಿದ್ದಾದಮೇಲೆ ಇಲ್ಲಿ ಎಡಗಡೆ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಕ್ವಶನ್ಗೆ ಯಾವ್ದು ಸರಿ ಆನ್ಸರ್ ಅನಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡ್ಕೋತಾ ನೀವು ಸೇವ್ ಆ್ಯಂಡ್ ನೆಕ್ಸ್ಟಿಗೆ ಹೋಗ್ಬೋದು. ಸೇವ್ ಆ್ಯಂಡ್ ನೆಕ್ಸ್ಟಿಗೆ ಹೋದರೆ 2ನೇ ಕ್ವಶನ್ಸ್ ಬರುತ್ತೆ. 2ನೇ ಕ್ವಶನ್ಸು ಸಹ ನೀವು ಯಾವುದು ಸರಿ ಅನಿಸುತ್ತೆ ಅದನ್ನು ನೀವು ಟಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ಗೆ ಹೋಗ್ಬೋದು. 3ನೇ ಕ್ವಶನ್ಸು ಅಷ್ಟೇ, ಅದೇ ಥರ ಪ್ರತಿ ಕ್ವಶನ್ಗೂ ನೀವು ಆನ್ಸರ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡ್ಕೋತಾ ಹೋದರೆ ಹೋಗ್ಬೋದು. ಈಗ ಎಕ್ಸಾಂಪಲ್ ನೀವು 5ನೇ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ, 1ನೇ ಕ್ವಶನ್ಸ್ ನಿಮ್ಗೆ ಯಾಕೋ ರಾಂಗ್ ಅನಿಸುತ್ತೆ ಅಂದ್ಕೊಳ್ಳಿ. ಅವಾಗ ನೀವು ಇಲ್ಲಿ ಪ್ರೀವಿಯಸ್ ಅಂತನಾದರೂ ಬರ್ಬೋದು, ಇಲ್ಲ ಡೈರೆಕ್ಟಾಗಿ ನೀವು 1ನ್ನು ಕ್ಲಿಕ್ ಮಾಡಿದ್ರೆ ಕ್ವಶನ್ ನಂಬರ್ 1 ಬಂದುತ್ತೆ. ಇಲ್ಲಿ ನೀವೇನಾದರೂ ಆನ್ಸರ್ನ ಚೇಂಜಸ್ ಮಾಡೋದಿದ್ರೆ ಚೇಂಜಸ್ ಮಾಡಿ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ಬೋದು. ಅವಾಗ ಮತ್ತೆ ನೀವು ಎಷ್ಟನೇ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು ಅಲ್ಲಿಗೆ ಬನ್ನಿ, 6ನೇ ಕ್ವಶನ್ಸು. ಈ ಥರ ಪ್ರತಿ ಕ್ವಶನ್ಸ್ಗೂ ನೀವು ಆನ್ಸರ್ ಮಾಡ್ಕೋತಾ ಸೇವ್ ಆ್ಯಂಡ್ ನೆಕ್ಸ್ಟ್ನ ನೀವು ಕೊಟ್ಕೋತಾ ಹೋಗ್ಬೋದು. ಪ್ರೀವಿಯಸ್ ಬರೋಂಗಿದ್ರೆ ನೀವು ಯಾವ ನಂಬರ್ನ ಪ್ರೆಸ್ ಮಾಡಬೇಕು ಆ ನಂಬರ್ನ ನೀವು ಪ್ರೆಸ್ ಮಾಡಿದ್ರೆ ಇದಾಗುತ್ತೆ. ಈ ಥರ ನೀವು ಇದು ಮಾಡ್ಕೋತಾ ಹೋಗ್ಬೋದು. ಹಿಂದೆ ಮುಂದೆ ನೀವು ಇದನ್ನ ಮಾಡ್ಬೋದು. ಪ್ರೀವಿಯಸ್ ಆದರೂ ಹೋಗ್ಬೋದು, ಇಲ್ಲ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇಲ್ಲ ನಂಬರ್ನಾದರೂ ನೀವು ಕ್ಲಿಕ್ ಮಾಡ್ಕೋತಾ ಹೋಗ್ಬೋದು. ಓಕೆ ನೋಡಿ, 18 ಕ್ವಶನ್ಸ್ ಆದಮೇಲೆ ನಿಮಗೆ ಈ ಥರ ಬರುತ್ತೆ, ಸಬ್ಮಿಟ್ ಟೆಸ್ಟ್ ಅಂತ ಬರುತ್ತೆ ನೋಡಿ. ಇದು ಡೆಮೋ ಆಗಿರೋದ್ರಿಂದ ನಾನು ಬೇಗ ಮಾಡಿದೆ. ನೀವು ಮಾಡಬೇಕಾದ್ರೆ ಒಂದು ನೋಟ್ಬುಕ್ ಒಂದು ಪೆನ್ ಇಟ್ಕೊಂಡು ನಿಧಾನಕ್ಕೆ ವರ್ಕ್ ಮಾಡ್ಕೋತಾ ಮಾಡಿ. ಲಾಸ್ಟು 2 ಮಿನಿಟ್ಸ್ ಇದೆ ಅಂತಂದಾಗ ಲಾಸ್ಟ್ 2 ಮಿನಿಟ್ಸ್ ಇರಲಿಕ್ಕೆ ಎಲ್ಲ ಒಂದು ಸತಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಅಂತ ನೀವು ಬಟನ್ನ ಒತ್ತಬೇಕಾಗುತ್ತೆ. ಸಬ್ಮಿಟ್ ಅಂತ ಒತ್ತಿದ ತಕ್ಷಣ ನಿಮಗೆ ಈ ಥರ ಕೇಳುತ್ತೆ, ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ಯುವರ್ ಟೆಸ್ಟ್ ಅಂತ ಇದೆ. ಎಸ್ ಅಂತೇಳಿ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಥ್ಯಾಂಕ್ ಯು ಅಂತ ಬರುತ್ತೆ. ಥ್ಯಾಂಕ್ ಯು ಅಂತ ಬಂದಮೇಲೆ ನೀವಿಲ್ಲಿ ಥ್ಯಾಂಕ್ ಯು ಅಂತ ಬಂದಮೇಲೆ ಕಂಟಿನ್ಯೂ ಆದರೂ ಕೊಡಿ, ಇಲ್ಲ ಪೇಜನ್ನು ಮಿನಿಮೈಸ್ ಮಾಡಿ ನೀವು ಕ್ಲೋಸ್ ಆದರೂ ಮಾಡ್ಬೋದು. ನೋಡಿ ಇಲ್ಲಿ ಈ ಥರ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ, ರಿಸಲ್ಟ್ ಅಂತೇಳಿ ತೋರಿಸುತ್ತೆ. ನೀವು ರಿಸಲ್ಟ್ನ ಕ್ಲಿಕ್ ಮಾಡ್ಬೋದು. ರಿಸಲ್ಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮ್ಗೆ ತೋರಿಸುತ್ತೆ ಏನು